ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಆದರೂ ಅಥವಾ ಕೊನೆಯಲ್ಲಾದರೂ ಉಪಾಸನಾ ವಿಚಾರವನ್ನು ಸ್ಪಷ್ಟಪಡಿಸುವ ಪ್ರಯತ್ನವನ್ನು ಉಪನಿಷತ್ತುಗಳು ಮಾಡುತ್ತವೆ. ಅದಕ್ಕೊಂದು ತಾರ್ಕಿಕವಾದ ಕಾರಣ ಇದೆ. ಎಲ್ಲರೂ ಉಪನಿಷತ್ತುಗಳಿಗೆ ಅಧಿಕಾರಿಗಳಾಗಿರೋದಿಲ್ಲ. ಅಧಿಕಾರಿ ಭೇದದಿಂದಾಗಿ ಈ ಸಾಧನೆಯಿಂದ ವಂಚಿತರನ್ನಾಗಿ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅಕಸ್ಮಾತ್ತಾಗಿ ಅವರವರ ಅಧಿಕಾರಕ್ಕೆ ತಕ್ಕಂತೆ ಈ ಸಾಧನ ಒಪ್ಪುವಂತಾಗಿದ್ದಾದರೆ ಇದು ಮಾಡ್ಕೊಂಡು ಹೋಗಲಿ ಅವರು ಅಂತಹ ಒಂದು ಲಾಜಿಕಲ್ ಅಪ್ರೋಚ್. ಮತ್ತು ಕ್ರಮಮುಕ್ತಿಗೆ ಉಪಾಸನ ಸಹಕಾರಿ ಸಾಧನವೂ ಆಗ್ತದೆ. ಹೇಗೆಂದರೆ ಉಪಾಸನೆಯನ್ನು ಸ್ವೀಕರಿಸುವ ಪೂರ್ವದಲ್ಲಿ ಉಪಾಸನ ಇದೊಂದು ಕಟ್ಟುಪಾಡು ನಿಯಮ. ಈ ನಿಯಮವನ್ನು ಅನುಸರಿಸುವ ಪೂರ್ವದಲ್ಲಿ ಯಾವ ಅಪೇಕ್ಷೆಗಳನ್ನು ಯಾವ ಫಲಗಳನ್ನು ಬಯಸದೆ ನಿರೀಕ್ಷಿಸದೆ ಯಾವುದೇ ಉಪಾಸನೆಯಲ್ಲಿ ಮಾಡಿದ್ದೇ ಆದರೆ ಚಿತ್ತಶುದ್ಧಿಯ ಮೂಲಕವಾಗಿ ಅವರು ಬ್ರಹ್ಮಲೋಕವನ್ನು ಹೊಂದಿ ಅಲ್ಲಿ ಉಪದೇಶ ಪಡೆದು ಕ್ರಮಮುಕ್ತಿಯನ್ನು ಪಡೆಯುತ್ತಾರೆ. ಹೀಗಾಗಿ ಉಪಾಸನ ಇದು ಸಹಕಾರಿ ಸಾಧನವೂ ಆಗ್ತದೆ ಕ್ರಮಮುಕ್ತಿಯ ದೃಷ್ಟಿಯಿಂದ. ಈ ಉಪನಿಷತ್ತಿನಲ್ಲಿ ಕೂಡ ಕೊನೆಯ ಭಾಗದಲ್ಲಿ ಯೋಗ ಸಾಧನೆಯನ್ನು ತೊಡಗಿಸಿದ್ದಾರೆ. ಬಹುಶಃ ಆವಾಗಲೂ ಕೂಡ ಯೋಗ ಸಾಧನೆಯಲ್ಲಿ ತೊಡಗಿದ ಯೋಗಿಗಳು ಇದ್ದರು ಅಂತ ಕಾಣಿಸ್ತದೆ. ಅವರನ್ನು ದೂರ ಇಡಬಾರ್ದು. ನಾವು ಏನು ಹೇಳಬೇಕಾಗಿತ್ತು ಹೇಳಿ ಮುಗಿಸಿದ್ದೀವಿ. ಆದರೆ ಅವರನ್ನು ಕೂಡ ಅಸ್ಪೃಶ್ಯ ಮಾಡಬಾರ್ದು ಅಂಥೇಳಿ ಅವ್ರ ಬಗ್ಗೆನೂ ಒಂದೆರಡು ಮಾತುಗಳನ್ನು ಹೇಳಿದ್ದು ನಾವು ಕಂಡಿದ್ದೇವೆ ನಿನ್ನೆ. ಇನ್ನು ಇವತ್ತು ಆಲ್ಮೋಸ್ಟ್ ಮುಕ್ತಾಯಕ್ಕೆ ಬಂದಿದೆ ಉಪನಿಷತ್ತು. ಅಂಗುಷ್ಟ ಮಾತ್ರ ಪುರುಷಃ ಸರ್ವವಲ್ಲಿ ಅರ್ಥ ಉಪಸಂಹಾರಾರ್ಥಂ ಆಹ. ಎಲ್ಲ ವಲ್ಲಿಗಳ ಸಾರಾಂಶವನ್ನು ಉಪಸಂಹಾರ ಮಾಡಲಿಕ್ಕಾಗಿ ಈ ಶ್ಲೋಕ ಬಂದಿದೆ. ಸ್ವಲ್ಪ ಇಲ್ಲಿ ಉಪಾಸನೂ ಬರ್ತದೆ. ಹೇಗೆ ಅಂತ ಹೇಳ್ತೇನೆ. ಅಂಗುಷ್ಟ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ತಂ ಸ್ವಶರೀರ ಪ್ರಬ್ರಹೀತ ಮುಂಜಾದಿವೇಶಿಕಾಂ ಧೈರ್ಯೇಣ ತಂ ವಿದ್ಯಾ ಶುಕ್ಲಮೃತಂ ತಂ ವಿದ್ಯಾ ಶುಕ್ರಮೃತಮಿತಿ. ಉಪನಿಷತ್ತು ಮುಕ್ತಾಯ ಮಾಡುವ ದೃಷ್ಟಿಯಿಂದ ಕೊನೆಯ ಶಬ್ದವನ್ನು ಎರಡು ಸಲ ಹೇಳಿದ್ದಾರೆ. ತಂ ವಿದ್ಯಾ ಶುಕ್ರಂ ಅಮೃತಂ. ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ. ತಂ ವಿದ್ಯಾ ಶುಕ್ರಂ ಅಮೃತಂ. ಇಲ್ಲಿಗೆ ಉಪನಿಷತ್ತು ಪೂರ್ಣವಾಯಿತು ಅಂತ ಅರ್ಥ. ಇಲ್ಲಿ ಒಂದು ಶಬ್ದವನ್ನು ಮಾಡಿದ್ದಾರೆ. ಅಂಗುಷ್ಟ ಮಾತ್ರ ಪುರುಷಃ. ಎರಡನೇ ಅಧ್ಯಾಯದ 1ನೇ ವಲ್ಲಿಯಲ್ಲಿ ಕೂಡ ಇದನ್ನು ಉದಾಹರಿಸಿದ್ದು ನಾವು ನೋಡಿದ್ದೀವಿ. 12-13ನೇ ಶ್ಲೋಕ ಇರಬೇಕದು, 11ನೇ ಶ್ಲೋಕ ಇರಬೇಕು. ಆ ಶ್ಲೋಕದಲ್ಲಿ ಈ ಅಂಗುಷ್ಟ ಮಾತ್ರ ಬಿದಿರುಗಣ್ಣಿನ ಒಳಗಿರುವ ಆಕಾಶದ ಒಳಗೆ
ಅಂತ ಒಂದು ಮಾತನ್ನು ಕಂಡಿದ್ದೇವೆ. ಬಿದಿರು ಕಣ್ಣು ಅಂದರೆ ಗೊತ್ತಾಯ್ತಲ್ಲ, ಎರಡರ ಮಧ್ಯದಲ್ಲಿ ಒಂದು ಗೆರೆ ಇರ್ತದೆ, ಅಲ್ಲೊಂದು ಕಣ್ಣಿರ್ತದೆ, ಕಬ್ಬಿಗೂ ಇರ್ತದೆ. ಆ ಕಣ್ಣನ್ನೇ ಬಿತ್ತುತ್ತಾರೆ, ಆ ಕಣ್ಣಿನಲ್ಲೇ ಮೊಳಕೆ ಹೊಡೀತದೆ, ಅಲ್ಲಿಂದ ಮತ್ತೆ ಕಬ್ಬಾಗ್ತದೆ, ಬಿದಿರಾಗ್ತದೆ, ಇತ್ಯಾದಿ ಇತ್ಯಾದಿ. ಆ ಕಣ್ಣಿನ ಒಳಗೆ ಒಂದು ಸ್ವಲ್ಪ ಆಕಾಶ ಇರ್ತದೆ, ಟೊಳ್ಳಿರ್ತದೆ. ಹಾಗೆ ಒಂದು ಕಲ್ಪನಾ. ಅಂಗುಷ್ಟ ಮಾತ್ರ ಅಂದರೆ ಈ ಅಂಗುಷ್ಟ ಅಂತ ಅರ್ಥ ಅಲ್ಲ, ಸೂಕ್ಷ್ಮವಾಗಿ ಅಂತ ಅರ್ಥ. ಆಕಾಶದಲ್ಲಿ ಆಕಾಶವೇ ಸೂಕ್ಷ್ಮ, ಆಕಾಶದ ಆಚೆಗೆ ಈ ಪುರುಷೋತ್ತಮ ಇದ್ದಾನೆ ಅನ್ನೋದಕ್ಕೆ ಏನು ಮಾಡೋದು, ಆಕಾಶಕ್ಕಿಂತ ಸೂಕ್ಷ್ಮವಾಗಿ ಅವನು ಅಂಗುಷ್ಟ ಮಾತ್ರನಾಗಿ ಇದ್ದಾನೆ ಅಂತ ಒಂದು ಸೂಚಿತ ಮಾಡಿದ ಶಬ್ದ. ಅದರೊಳಗೆ ಯಾವುದೇ ನಾಮರೂಪ ಹುಡುಕುವ ಅವಶ್ಯಕತೆ ಇಲ್ಲ. ಅಂಗುಷ್ಟ ಮಾತ್ರ ಪುರುಷ, ಅಂತರಾತ್ಮ, ಅವನೇ ಅಂತಃಕರಣದಲ್ಲಿ ಒಳಗಿರುವಂತಹ ಅಂಗುಷ್ಟ ಮಾತ್ರ ಪುರುಷನು. ಎಲ್ಲಿದ್ದಾನೆ? ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ, ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಅವನು ವಾಸ ಮಾಡಿದ್ದಾನೆ. ಅಂದರೆ ಅವರವರ ಸ್ವರೂಪದಿಂದಲೇ ಅವನು ಲಭ್ಯನಾಗ್ತಾನೆ ಅನ್ನುವಂಥದ್ದು ಇಲ್ಲಿ ಲಕ್ಷ್ಯಾರ್ಥ. ಅವರವರ ಸ್ವರೂಪದಿಂದಲೇ ಅವನು ಲಭ್ಯನಾಗ್ತಾನೆ. ನಚಿಕೇತ, ಅದು ಒಂದು ವಸ್ತುವಿನಂತೆ ಲಭ್ಯವಾಗುವುದಲ್ಲ, ಅವರವರ ಸ್ವರೂಪದಿಂದಲೇ ಲಭ್ಯವಾಗ್ತದೆ. ಸ್ವರೂಪದಿಂದ ಲಭ್ಯ ಆಗುವುದು ಅಂದರೆ ಏನು? ಅದು ಆವಿರ್ಭಾವವಾಗ್ತದೆ, ಅದು ಪ್ರಕಟವಾಗ್ತದೆ, ಅರ್ಥಾತ್ ಅದು ವ್ಯಕ್ತವಾಗ್ತದೆ, ಅದು ಅರಳುತ್ತದೆ, ಇದ್ದಲ್ಲಿಯೇ ಇದ್ದಂತೆಯೇ ಅದು ಅರಳುತ್ತದೆ. ಅಂತಹ ಆತ್ಮನನ್ನು ಸ್ವಾತ್ ಶರೀರಾತ್ ಪ್ರವ್ರಹೇ, ಎಲ್ಲ ಉಪಾಧಿಗಳಿಂದಲೂ ಅದನ್ನು ಬೇರ್ಪಡಿಸಿಕೊಳ್ಳಬೇಕು. ಪ್ರವ್ರಹೇ ಅಂತಂದರೆ ಜಗ್ಗಬೇಕು, ಎಳ್ಕೋಬೇಕು ಅಂತ ಅರ್ಥ. ಅದನ್ನೆಲ್ಲ ವಾಚ್ಯಾರ್ಥ ತಗೋಬಾರ್ದು. ಬಿಡಿಸ್ಕೋಬೇಕು, ಎಳೆದುಕೊಳ್ಬೇಕು, ಸೆಳೆದುಕೊಳ್ಬೇಕು ಅನ್ನುವ ವಾಚ್ಯಾರ್ಥವನ್ನು ತಗೋಬಾರ್ದು. ಎಲ್ಲ ಉಪಾಧಿಗಳಿಂದ ಬೇರ್ಪಡಿಸಿಕೊಳ್ಬೇಕು. ಅರ್ಥಾತ್ ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಅರ್ಥ ಮಾಡ್ಕೋಬೇಕು. ಆತ್ಮನಿಂದ ಇವುಗಳನ್ನು ಬೇರ್ಪಡಿಸ್ಕೋಬೇಕು. ಆತ್ಮನನ್ನು ಇವುಗಳಿಂದಲ್ಲ, ಆತ್ಮನಿಂದ ಈ ಎಲ್ಲ ಉಪಾಧಿಗಳನ್ನು ಬೇರ್ಪಡಿಸ್ಕೋಬೇಕು. ಈಗ ಅವಿವೇಕದಿಂದಾಗಿ ಎರಡು ಕೂಡ್ಕೊಂಡಾವೆ. ಆತ್ಮ ಅನಾತ್ಮ ಎರಡು ಕೂಡ್ಕೊಂಡಾವೆ. ಈ ಆತ್ಮ ಮತ್ತು ಉಪಾಧಿಗಳು ಕೂಡ್ಕೊಂಡಾವೆ, ಕೂಡ್ಕೊಂಡಂತೆ ಭಾಸವಾಗಿವೆ. ಅವಿವೇಕಿಗಳಿಗೆ, ಅಜ್ಞಾನಿಗಳಿಗೆ ಅದು ಸತ್ಯ ಆಗಿದೆ. ಅವುಗಳನ್ನು ಬಿಡಿಸ್ಕೋಬೇಕು. ಹಲಸಿನ ತೊಳೆ, ಆ ಜಿಡ್ಡಿನಿಂದ ಎಲ್ಲ ಅಂಟ್ಕೊಂಡ್ಬಿಟ್ಟಿರ್ತದೆ. ನೀವು ತೊಳೆ ಬಿಡಿಸ್ತೀರಾ ಅಲ್ಲ, ನಿಮ್ಮ ಪ್ರಯತ್ನ ಎಲ್ಲಿರ್ತದೆ? ತೊಳೆ ಬಿಡಿಸೋದ್ರ ಕಡೆಗಿರ್ತದೆ ನಿಮ್ಮ ಪ್ರಯತ್ನ, ಏನು ಆ ಜಿಡ್ಡನ್ನು ತೆಗೆಯೋದ್ರ ಕಡೆಗಿರ್ತದೆ? ವಿಚಾರ ಮಾಡಿ ಹೇಳ್ರಿ. ತೊಳೆ ಕಡೆಗೆ ಎಲ್ಲಿರ್ತದಮ್ಮ? ಅದು ತೆಗೆದ್ರೆ ತಾನೇ ತೊಳೆ, ಅದೆಲ್ಲ ಮೇಲೆ ತೆಗೆದ್ರೆ ತಾನೇ ತೊಳೆ. ಅದೇ ರೀತಿ ಇದು ಯಾವುದು, ಬಾಳೆದಿಂಡು ಅದು ನಾರು ಇರ್ತದೆ. ನಾರನ್ನು ಕೈಗೆ ಸುತ್ಕೋತಾರೆ. ನೀವು ಪ್ರಯತ್ನ ಎದ್ರ ಬಗ್ಗೆ ಮಾಡ್ಲಿಕ್ಕತ್ತೀರಿ, ಲಭ್ಯ ಏನಾಗ್ತದೆ? ದಿಂಡು ಲಭ್ಯ ಆಗ್ತದೆ. ಇಲ್ಲಿ ಕೂಡ ಅಷ್ಟೇ. ಏನೋ ಅಂತಾರೆ, ಅದು ಹಲಸಿನ ಹಣ್ಣಿನ ತೊಳೆಯ ಮೇಲೆ ಏನು ಕರೆಕ್ಟ್ ಹೇಳಿದ್ರು ನೋಡ್ರಿ. ಎಲ್ಲ ಅನುಭವ ಬೇಕು.
ಸೊ ಈ ಉಪಾಧಿಗಳು ಅನಾತ್ಮಗಳು ಇವೆಲ್ಲ ಜಿಡ್ಡಿದ್ದಂಗೆ. ಮಹಾವಾಕ್ಯ ಉಪದೇಶದಿಂದ ಅನ್ವಯ ವ್ಯತಿರೇಕ ಪ್ರಕ್ರಿಯೆಗಳಿಂದ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಗಳಿಂದ ಈ ಜಿಡ್ಡನ್ನು ಬೇರ್ಪಡಿಸಿದ ನಂತರ ಇನ್ನು ಏನೂ ಕಲ್ಮಶ ಇಲ್ಲಪ್ಪ, ಇನ್ನು ಯಾವ ಜಿಡ್ಡು ಇಲ್ಲ ಅಂತ ಸ್ಪಷ್ಟವಾದಾಗ ಅಲ್ಲಿ ನಮಗೆ ಆತ್ಮನು ಇದ್ದಂತೆ ಇದ್ದಲ್ಲಿಯೇ ಅರಳುತ್ತಾನೆ. ಅವರು ಕೊಡುವಂಥದ್ದು ಮುಂಜಾದಿವ ಇಶಿಕಾ. ಮುಂಜ ಅಂತ ಒಂದು ಹುಲ್ಲಿನ ಹೆಸರು. ಅದಕ್ಕೆ ಅವರು ಅರ್ಥ ಬರ್ತಾರೆ ನೋಡ್ರಿ, ನನಗೂ ಗೊತ್ತಿಲ್ಲ. ಇದು ನೊಸೆಯ ಹುಲ್ಲು. ಸ್ವಾಮೀಜಿ, ನೊಸೆ ನೊಸೆ ನೊಸೆಯ ಹುಲ್ಲು. ನೊಸೆ ಅಲ್ಲ, ನೊಸೆ 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 ನೊಸೆಯ ಹುಲ್ಲು. ಕಸವರಿಗೆ ಹುಲ್ಲ, ಮೆದಿ. ಮುಂಜ ಅನ್ನುವ ಹುಲ್ಲು ಅದು ದಂಟಿನಂಗಿರ್ತದೆ ಅಂತ ಹೇಳ್ತಾರೆ. ಹೌದೇ? ಅದೇ ಅದನ್ನು ಏನೂ ಡಿಸ್ಟರ್ಬ್ ಮಾಡೋ ಪರಿಸ್ಥಿತಿ ಇಲ್ಲ. ಅಂದರೆ ಎಲೆ ಅದು ಯಾವುದನ್ನು ಏನೂ ನೀವು ನಾಶ ಮಾಡ್ತಾ ಇಲ್ಲ. ಅದು ಮಧ್ಯಕ್ಕೆ ಹಿಡಿದ್ಬಿಟ್ಟು ಹಿಂಗೆ ಜಗ್ಗಿಬಿಟ್ರೆ ಒಳಗಿಂದ ಬಂದುಬಿಡ್ತದೆ ಎಲ್ಲ, ಹೊರಗಿಂದ ಎಲ್ಲ ಎಲೆಗಳು ಎಲ್ಲ ಹಾಗೆ ಇರ್ತವೆ. ನಾನು ಕಂಡಿದ್ದೇನೆ, ಅದು ನಿಮಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಸಿಹಿ ಇರ್ತದೆ. ಹಾಂ, ಇರ್ಬೋದು, ಆಪಿದ್ರೆ ಇರ್ಬೋದು, ಸಿಹಿ ಇರ್ತದೆ. ಹೇಗೆ ದಾಸವಾಳದ ಮೊಗ್ಗು ಆ ತುಂಬು ತೆಗೆದ ಮೇಲೆ, ಈ ತುಂಬು ತೆಗೆದ ಮೇಲೆ ಗೊತ್ತಿಲ್ಲ ಬರ್ತದೋ ಇಲ್ಲ ಅಂಥೇಳಿ, ಬರ್ತದೆ. ಇಲ್ಲೊಂದು ಹೋಲದ ನೋಡ್ರಿ, ಈ ತುಂಬು ತೆಗೆದ ಮೇಲೆ ಒಂದು ಹೋಲದಲ್ಲ, ಈ ಹೋಲಿನೊಳಗೆ ಅಮೃತ ಇರ್ತದೆ. ಈ ಹುಡುಗರಿಗೆ ತೋರಿಸ್ಬಿಡ್ರಿ, ಒಂದು ಹೂನು ಉಳಿಸೋದಲ್ಲ. ಅವರು ತುಂಬ ತೆಗೆದ ಶುರು ಹಚ್ಚಿ ಬಿಡ್ತಾರೆ. ಎಷ್ಟು ನೋವಾಗಿರ್ಬೇಕಲ್ಲ ಅದಕ್ಕೀಗ ಇದು ತೆಗೆದುಬಿಟ್ಟೆ. ಇಟ್ಸ್ ಓಕೆ, ಯುವರ್ ಲೈಫ್ ಈಸ್ ಓವರ್. ಮುಂಜಾತ್ ಇಶಿಕಾ ಇವ. ಆ ಮುಂಜಾ ಹುಲ್ಲು ಈ ಉಪದೇಶ, ಪಾರಂಪರಿಕವಾದಂತಹ ಉಪದೇಶ, ಸಂಪ್ರದಾಯಬದ್ಧವಾದ ಉಪದೇಶದಿಂದ ಅವನು ಆ ಹುಲ್ಲಿನಿಂದ ಒಳಗಿರುವ ದೇಟು, ಒಳಗಿರುವಂತಹ ಒರಿಜಿನಲ್ ಏನಿದೆಯೋ ಅದನ್ನು ಬೇರ್ಪಡಿಸಿದಂತೆ ಆತ್ಮನನ್ನು ಈ ಎಲ್ಲ ಉಪಾಧಿಗಳಿಂದ ಬೇರ್ಪಡಿಸ್ಕೋಬೇಕು. ಅರ್ಥಾತ್ ಆತ್ಮನಿಂದ ಉಪಾಧಿಗಳನ್ನು ಬೇರ್ಪಡಿಸ್ಕೋಬೇಕು. ಆತ್ಮನನ್ನು ಅಲ್ಲ, ಆತ್ಮನಿಂದ ಉಪಾಧಿಗಳನ್ನು ಬೇರ್ಪಡಿಸ್ಕೋಬೇಕು. ಆವಾಗ ಏನು ಉಳಿತದೆ? ತಂ ಶುಕ್ರಂ ತಂ ಅಮೃತಂ ವಿದ್ಯಾತ್. ಅದನ್ನು ಶುಭ್ರವಾದ ಸ್ಫಟಿಕದಂತಿರುವ ಅಮೃತತ್ವ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಅದೇ ಅಮೃತತ್ವವಾಗಿದೆ. ಮರಣವನ್ನು ಗೆದ್ದಂತಹ ಅಮೃತತ್ವ, ಮೃತ್ಯುವನ್ನು ಗೆದ್ದಂತಹ, ಮೃತ್ಯುವನ್ನು ನಾಶ ಮಾಡಿದಂತಹ ಅಮೃತತ್ವ. ಭಾಷ್ಯ: ಅಂಗುಷ್ಟಮಾತ್ರ ಪುರುಷಃ ಅಂತರಾತ್ಮ ಸದಾ ಜನಾನಾಂ ಸಂಬಂಧಿನಿ ಹೃದಯೇ ಸನ್ನಿವಿಷ್ಟಃ ಯಥಾ ವ್ಯಾಖ್ಯಾತಃ. ಈ ಮುಂಚಿತವಾಗಿ ಈ ಶಬ್ದದ ವ್ಯಾಖ್ಯಾನವನ್ನು ನಾವು ಮಾಡಿದ್ದೀವಿ. 2ನೆಯ ಅಧ್ಯಾಯದಲ್ಲಿ 3ನೆಯ ವಲ್ಲಿಯಲ್ಲಿ ಇದನ್ನು ಮಾಡಿದ್ದೀವಿ. ನೀವು ಬೇಕಾದ್ರೆ ರೆಫರ್ ಮಾಡ್ಕೋಬಹುದು ಅಂತ ಭಗವತ್ಪಾದರು ಇಲ್ಲಿ ನೋಟ್ ಕೊಡ್ತಾರೆ. ಅಂಗುಷ್ಟ ಮಾತ್ರ ಪುರುಷ.
ಇವನು ಅವರವರ ಒಳಗೆ ಇದ್ದಾನೆ, ಸದಾ ಯಾವತ್ತಿಗೂ ಇದ್ದಾನೆ. ಎಲ್ಲಿದ್ದಾನೆ? ಜನಾನಾಂ ಸಂಬಂಧಿನಿ ಹೃದಯೇ, ಅವರವರ ಅಂತಃಕರಣದಲ್ಲಿ ಸನ್ನಿವಿಷ್ಟ, ಅಲ್ಲಿ ವಾಸವಾಗಿದ್ದಾನೆ ಅನ್ನೋದನ್ನು ಹಿಂದಕ್ಕೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ಮತ್ತೆ ನಿಮಗೆ ಹೇಳ್ತಾ ಇದ್ದೀವಿ. ತಾತ್ಪರ್ಯಾರ್ಥ ಏನು ಅಂದರೆ ಸೂಕ್ಷ್ಮವಾಗಿ ಇದ್ದಾನೆ. ಇತರ ನಾಮರೂಪ ಸಮಸ್ತ ಉಪಾಧಿಗಳಿಗಿಂತ ಅಂಗುಷ್ಟ ಮಾತ್ರ ಅನ್ನುವ ಶಬ್ದ ಒಂದು ಯಕ್ಕಶ್ಚಿತವಾದ ಒಂದು ಚಿಕ್ಕ ವಸ್ತು ಇದು. ರಿಲೇಟಿವ್ ಟರ್ಮ್ಸ್ನೊಳಗೆ ಆ ಹಿಮಾಲಯದ ಪರ್ವತದ ಎದುರಿಗೇ ಇವನೇನು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಹೋಗ್ತಾನೆ, ಟ್ರೆಕ್ಕಿಂಗ್ ಮಾಡಲಿಕ್ಕೆ ಹೋಗ್ತಾನೆ. ಇವ ಒಂದು ಕಡ್ಡಿ ಥರ ಕಾಣಿಸ್ತಿರ್ತಾನೆ. ಗೊಮ್ಮಟೇಶ್ವರನ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಅವನ ಕಿರುಬೆರಳಿನಷ್ಟು ಎತ್ತರವೂ ಕಾಣಿಸ್ತಾನೆ. ಕಾಲಿನ ಕಿರುಬೆರಳಿನಷ್ಟು ಎತ್ತರ ಇರ್ತಾನೆ ಅಷ್ಟೇ ಅವನು. ಇನ್ನೂ ಸೂಕ್ಷ್ಮ ವಿಚಾರ ಹೇಳಬೇಕು ಅಂತಂದರೆ, ಆತ್ಮ ಈ ಬಿದಿರು ಗಂಡಿನ ಒಳಗಿರುವ ಆಕಾಶದ ಯಾವುದೋ ಮೂಲೆಯಲ್ಲಿ ಸೂಕ್ಷ್ಮವಾಗಿದ್ದಾನೆ ಅಂತ. ಬಿದಿರುಗಣ್ಣು ಹುಡುಕೋದೇ ಕಷ್ಟ. ಆ ಬಿದಿರುಗಣ್ಣನ್ನು ಸೀಳಿ ತೆಗೆದ ಮೇಲೆ ಅಲ್ಲಿ ಒಳಗೆ ಆಕಾಶ, ಅವನ ಟೊಳ್ಳಿದೆ. ಆ ಟೊಳ್ಳಿನೊಳಗೆ ಆತ್ಮ ಇದ್ದಾನೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದಂತೆ ಭೌತಿಕವಾಗಿ ಹುಡುಕುವಂಥದ್ದಲ್ಲ. ಇಟ್ ಹ್ಯಾಸ್ ನೋ ಫಿಸಿಕಲ್ ಸ್ಟ್ರಕ್ಚರ್. ಅದೊಂದು ಭೌತಿಕ ಆಕಾರ, ಭೌತಿಕ ವಸ್ತು ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಮುಂಚೆ ಹೇಳಿದ್ದೀವಿ, ಅದನ್ನು ರೆಫರ್ ಮಾಡಿಕೊಡ್ರಿ. ತಂ ಸ್ವಾತ್ ಆತ್ಮೀಯಾತ್ ಶರೀರಾತ್ ಪ್ರವ್ರಹೀತ ಉದ್ಯಚ್ಛೇತ ನಿಷ್ಕರ್ಷೇತ ಪೃಥಕ್ ಕುರ್ಯಾತ್ ಇತ್ಯರ್ಥಃ. ಆ ಆತ್ಮನು ಅವರವರ ಸ್ವಾತ್ಮನಾಗಿದ್ದಾನೆ, ಅಂದರೆ ಅವರವರ ಸ್ವರೂಪನಾಗಿದ್ದಾನೆ. ಅವರವರ ಸ್ವರೂಪನಾಗಿದ್ದ ಆ ಆತ್ಮನನ್ನು ಅವರವರ ಶರೀರದಿಂದ ಪ್ರವ್ರಹೀತ ಅದನ್ನು ಸೆಳೆದುಕೋಬೇಕು. ದೇಹದಂಡನ ಮಾಡದೆ, ತಲೆ ಕೂದಲ ಕಿತ್ತಾಕ್ಕೊಂಡೆ ಅನ್ನುವ ಈ ಪ್ರಯತ್ನಗಳು ಬಹಳ ಕಠಿಣ ಸಾಧನೆಗಳು, ಆದರೆ ಕೆಳಮಟ್ಟದ ಸಾಧನೆ. ಕೂದಲ ಕಿತ್ತಾಕೊಂಬೋದು, ಸಾಯೋ ತನಕ ಉಪವಾಸ ಇರೋದು, ಏನು ಈ ಭೌತಿಕ ಪ್ರಯತ್ನಗಳಿವೆ ಬಹಳ ಕಠಿಣ, ಬಹಳ ಕಠಿಣ. ಆದರೆ ಅಷ್ಟೇ ಕೆಳಮಟ್ಟದ ಸಾಧನೆ. ಇದರಿಂದ ಆತ್ಮನನ್ನಂತೂ ಸಾಧಿಸಲಿಕ್ಕೆ ಆಗೋದೇ ಇಲ್ಲ. ಒಂದು ಗರಿ, ಏನು ಗರಿ ಅಂದರೆ ನಾವು ಈ ಥರ ಸಾಧನ ಮಾಡಿದ್ವಿ ಅನ್ನೋ ತೃಪ್ತ. ಆವಾಗ ಅವ್ನು ತೃಪ್ತಿ ಪಡ್ತಿರ್ತಾನೆ. ಜನ ಬಂದು ನೋಡ್ರಿ, ಇವರು ಉಪವಾಸ ಬಿದ್ದಾರೆ ನೋಡ್ರಿ, ಇವರು ಉಪವಾಸ ಬಿದ್ದಾರೆ ನೋಡ್ರಿ ಅಂದಾಗ ಒಳಗೆ ಈಗೋ ಅದು ಏನಾಗ್ತಿರ್ತದೆ, ಒಂಥರ ಸಮಾಧಾನ, ಸೆಲ್ಫ್ ಕನ್ಸೋಲಿಂಗ್ ಅಂತ ಕರೀತಾರೆ. ಒಂಥರ ಸಮಾಧಾನ. ಆ ಪ್ರಕಾರವಾಗಿ ಭೌತಿಕವಾಗಿ ಪ್ರಾಕ್ಟಿಕಲ್ಲಾಗಿ ಶರೀರವನ್ನು ಬೇರ್ಪಡಿಸುವಂಥದ್ದು ಏನೂ ಇಲ್ಲ. ಇವೆಲ್ಲ ಭೌತಿಕ ಪ್ರಯತ್ನಗಳು ಅಲ್ಲಿ ಯಾವ ಅವಶ್ಯಕತೆ ಇಲ್ಲ. ಅಲ್ಲಿ ಅವಶ್ಯಕತೆ ಇರೋದೇನು ಅಂದರೆ ವಿವೇಕದಿಂದ ಬೇರ್ಪಡಿಸೋದು. ಎಷ್ಟೋ ಸಲ ಉದಾಹರಣೆ ಕೊಟ್ಟೇನೆ. ನೀವು ಯಾವಾಗ ಶಬ್ದ ಮಾಡ್ತೀರಿ ಆವಾಗ ಓಹೋ ಇದು ಸ್ಟೀಲ್ ಶಬ್ದ ಅಲ್ಲ,
ಇದು ಹಿತ್ತಾಳೆ ಶಬ್ದ ಅಲ್ಲ. ಓಹೋ, ಇದು ಮಣ್ಣಿಂದಿದ್ರೂ ಇರಬಹುದು. ಕೆರಿತೀರ, ಓಹೋ ಕೆರೆದ್ರೆ ಮಣ್ಣೇ ಬರ್ತಾ ಇದೆ, ಶಬ್ದ ಮಣ್ಣಿನ ಥರ ಬರ್ತಾ ಇದೆ, ಸುಟ್ಟ ಮಣ್ಣಿನ ಥರ ಶಬ್ದ ಬರ್ತಾ ಇದೆ. ಈ ಎಲ್ಲ ಪ್ರಯತ್ನಗಳಲ್ಲಿ ಇದು ಮಡಿಕಲ್ಲ, ಇದು ಮಡಿಕಲ್ಲ, ಇದು ಮಡಿಕಲ್ಲ ಅಂತನೇ ಇರ್ತದೆ ನಮ್ಮ ಪ್ರಯತ್ನ. ಹಾಗಾದ್ರೆ ಏನಿದು? ಎಲ್ಲ ಪ್ರಮಾಣಗಳನ್ನು ಪ್ರಯೋಗ ಮಾಡಿದಾಗ, ಪ್ರತ್ಯಕ್ಷ ಅನುಮಾನ ಎಲ್ಲ ಪ್ರಮಾಣಗಳನ್ನು ಪ್ರಯೋಗ ಮಾಡಿದಾಗ ಏನಿದು? ನಿರ್ಧಾರಕ್ಕೆ ಬಂದ್ವಿ. ಈಗ ಮಣ್ಣು, ಗಡಿಗೆ ಒಡೆದ, ಗಡಿಗೆ ಹಾಳು ಮಾಡಿಯಾ? ಗಡಿಗೆಯನ್ನು ದ್ವೇಷ ಮಾಡಿಯಾ? ಗಡಿಯನ್ನು ತುಚ್ಛ ಮಾಡಿದೆಯಾ? ಇಲ್ಲ. ವಿತ್ ಆಲ್ ರೆಸ್ಪೆಕ್ಟ್ ಟು ದಿ ಪಾಟ್, ಅದಕ್ಕೆ ಕೊಡಬೇಕಾದ ಎಲ್ಲ ಗೌರವವನ್ನು ಕೊಟ್ಟಿದ್ದೀವಿ. ಇದು ಮಣ್ಣು ಅಂತ ನಿರ್ಧಾರ ಮಾಡಿದ ನೆಕ್ಸ್ಟ್ ಕ್ಷಣವೇ ಅದರೊಳಗೆ ಚಹಾ ಹಾಕ್ಕೊಂಡು ಕುಡಿತೇನೆ. ಇದು ರೆಸ್ಪೆಕ್ಟ್ ಹೌದಲ್ಲ? ಅಂದರೆ ಈ ಶರೀರ ನಾನಲ್ಲ, ಆದರೆ ಶರೀರಕ್ಕೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸಲಿಕ್ಕೆ ಬೇಕಾಗ್ತದೆ. ಏಕೆ? ಇದು ಈಶ್ವರಕೃತ ಶರೀರ. ಈ ಈಶ್ವರಕೃತವಾದ ಶರೀರವನ್ನು ಕೃಶವನ್ನಾಗಿ ಊಟ ಕೊಡದೆ, ನೀರು ಕೊಡದೆ ಅದನ್ನು ನಾವು ಕಷ್ಟಕ್ಕೆ ಸಿಲುಕಿಸುವುದರಿಂದ ಈಶ್ವರನ ನಿಯಮಗಳಿಗೆ ನಾವು ವಿರೋಧ ಮಾಡಿದಂಗೆ ಆಗ್ತದೆ. ವೇದಾಂತ ಈಸ್ ವೆರಿ ಕೇರ್ಫುಲ್ ಇನ್ ಆಲ್ ದೀಸ್ ಥಿಂಗ್ಸ್. ಬಹಳ ಎಚ್ಚರ ವಹಿಸ್ತದೆ. ಇಂಥ ವಿಚಾರಗಳನ್ನು ಮಾತಾಡುವಾಗ ಬಹಳ ಎಚ್ಚರ ವಹಿಸ್ತದೆ. ಏಕೆಂದರೆ ಈಶ್ವರ ಸೃಷ್ಟಿಯನ್ನು ಅವಮಾನಿಸಬಾರ್ದಲ್ವೇ? ನಿನಗೆ ಆತ್ಮನ ವ್ಯಾಪಕವಾದ ಅರಿವು ಇತ್ತು ಅಂತಂದರೆ, ಈ ಆತ್ಮನು ಎಷ್ಟು ಪರಮ ಪವಿತ್ರನೋ ಅಷ್ಟೇ ಈ ಜಗತ್ ಸೃಷ್ಟಿಕರ್ತನಾದಂಥ ಈಶ್ವರನು ಅಷ್ಟೇ ಪವಿತ್ರಾತ್ಮನಿದ್ದಾನೆ. ಸೃಷ್ಟಿಯ ದೃಷ್ಟಿಯಿಂದ ಅವನಿಗೆ ಈಶ್ವರ ಅಂತ ಕರೆಯುವೆ ವಿನಃ ನಿನ್ನ ಬಿಟ್ಟು ಅವನು ಬೇರೆ ಇಲ್ಲ, ಅವನ ಬಿಟ್ಟು ನೀನು ಬೇರೆ ಇಲ್ಲ. ಇದು ಮ್ಯೂಚುವಲ್ ರೆಸ್ಪೆಕ್ಟ್, ಈಕ್ವಲ್. ಅವನು ಸತ್ತು ನಾನು ಸತ್ತು, ನಾನು ಚಿತ್ತು ಅವನು ಚಿತ್ತು, ಅವನು ಆನಂದ ನಾನು ಆನಂದ, ನಾನು ಆನಂದ ಅವನು ಆನಂದ, ಸಚ್ಚಿದಾನಂದ. ಸಮವಾದ ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಹೀಗಾಗಿ ವೇದಾಂತ ಆತ್ಮಸ್ವರೂಪದ ಸ್ಪಷ್ಟತೆಯನ್ನು ಮಾಡುವಾಗ ಈಶ್ವರ ಸೃಷ್ಟಿಗೆ ತಾನು ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸ್ತಾನೇ ಇರ್ತದೆ. ಉಡುಪಿಯನ್ನು ವಿರೋಧ ಮಾಡೋ ಅವಶ್ಯಕತೆ ಏನಿದೆ? ಈಗ ಅರ್ಥ ಆಯ್ತಲ್ಲ. ಉಡುಪಿಯನ್ನು, ಮೇಲ್ಕೋಟೆಯನ್ನು ನಾವು ಯಾರನ್ನೂ ವಿರೋಧ ಮಾಡೋದೇ ಇಲ್ಲ. ದೇ ಆರ್ ಆಲ್ ಅವರ್ ಬೆಸ್ಟ್ ಫ್ರೆಂಡ್ಸ್. ಅತ್ಯುತ್ತಮವಾದಂಥ ಮಿತ್ರರವರೆಲ್ಲ. ಏನೋ ಸ್ವಲ್ಪ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಇದೆ, ಅಂದಷ್ಟಕ್ಕೆ ಅವರೇನು ಶತ್ರುಗಳಾಗೋದಿಲ್ಲ. ಅಲ್ಲಲ್ಲ, ಅವರು ನಮ್ಮನ್ನು ಶತ್ರು ಅಂತ ನೋಡ್ತಾರೆ. ಅವರು ನೋಡಲಿ, ಅವರು ನಮ್ಮನ್ನು ಶತ್ರು ಅಂತ ನೋಡೋದು ಅದು ಅವರ ಪ್ರಕೃತಿ, ಅವರ ಪ್ರಕೃತಿಯ ಧರ್ಮ. ನೋಡ್ತಾರೆ, ನೋಡಲಿ. ಫೈಟ್ ಮಾಡೋ ಅವಶ್ಯಕತೆ ಏನಿದೆ? ಅಥವಾ ಅವ್ರು ನೋಡ್ತಾರೆ ಅಂತ ನಾವು ಸಾಧಿಸೋ ಅವಶ್ಯಕತೆ ಏನಿದೆ? ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ, ಹಾಗೆ ನಾವು ಅವ್ರನ್ನ ದ್ವೇಷ ಮಾಡಿ, ಇದು ಸಾಧಿಸೋದು ಅಂತ ಕರೀತಾರೆ, ವೆಸ್ಟೆಡ್. ಇಲ್ಲಿ ಆ ಮುಂಜಾ ಹುಲ್ಲಿನ ಉದಾಹರಣೆ ಕೊಟ್ಟದ್ದು ಯಾಕೆ ಅಂತಂದರೆ, ಈಗ ನಾನು ಘಟ ಉದಾಹರಣೆ ಕೊಟ್ಟಂತೆ, ಘಟವನ್ನು ಕಿಂಚಿತ್ತೂ ತೊಂದರೆಗೆ ಉಂಟು ಮಾಡದೆ ನಾನು ಇದು ಮಣ್ಣು ಅಂತ ತಿಳ್ಕೊಂಡೇ ಇಲ್ಲೋ, ಆ ಹುಲ್ಲು ಕಡ್ಡಿಯಲ್ಲಿ ಆ ಹುಲ್ಲನ್ನು ಕಿಂಚಿತ್ತು ಡಿಸ್ಟರ್ಬ್ ಮಾಡದೆ ಆ ಒಳಗಿರುವ ಕಡ್ಡಿಯನ್ನು ಬೇರ್ಪಡಿಸಿದ್ನೋ ಇಲ್ಲೋ, ಅಷ್ಟೇ. ಆತ್ಮನನ್ನು ಹಿಂಗೆ ಹೀರ್ಕೋಬೇಕು. ಏನು ಹೀರ್ಕೋತಿ? ಇಲ್ಲ ಇಲ್ಲ, ಅದು ಉಸಿರು ಗಟ್ಟಿ ಹಿಡಿದಾಗ ಅದು ಮ್ಯಾಲೆ ಹೋಗ್ತದೆ. ಉಸಿರು ಗಟ್ಟಿ ಹಿಡಿದಾಗ ನೀ ಮ್ಯಾಲೆ ಹೋಗ್ತೀವಿ. ಬಿ ಕೇರ್ಫುಲ್.
ಪ್ರಾಣಂ ಉನ್ನಯತಿ. ಒಂದು ಶಬ್ದ ಕೊಟ್ಟಾರೆ, ಧೈರ್ಯೇಣ. ಕಶ್ಚಿತ್ ಧೀರಃ ಯತತಿ ಸಿದ್ಧಯೇ. ಜ್ಞಾಪಿಸ್ಕೊಡ್ರಿ. ಎಲ್ಲಕ್ಕೂ ಮುಖ್ಯ. ನಾವು ಎಷ್ಟು ಹೇಳ್ತೀವಿ, ಪ್ರಮಾಣ ಭಾರಿ ಮುಖ್ಯ, ಗುರುವಿನಲ್ಲಿ ಶ್ರದ್ಧೆ ಭಾರಿ ಮುಖ್ಯ, ಗುರುವಿನಿಂದ ಸಂಪ್ರದಾಯಬದ್ಧವಾದ ಶಾಸ್ತ್ರೋಪದೇಶ, ಶ್ರೋತ್ರಿಯ ಬ್ರಹ್ಮನಿಷ್ಠ ಉಪದೇಶ ಬೇಕು, ಅದು ಭಾರಿ ಮುಖ್ಯ. ವಿವೇಕ ವೈರಾಗ್ಯ ಶಮದವಾದಿಗಳನ್ನು ಇಟ್ಕೊಂಡಿರಬೇಕು, ಇನ್ನೂ ಮುಖ್ಯ. ಈ ಪ್ರಕಾರ ಅಧಿಕಾರಿ, ಈ ಪ್ರಕಾರ ಆಚಾರ್ಯ, ಈ ಪ್ರಕಾರವಾದ ಉಪದೇಶ ಸಿಕ್ಕಿದ್ದಾದರೆ ಜ್ಞಾನವು ಅತಿ ಅವಶ್ಯವಾಗಿಯೂ ಜ್ಞಾನ ಉಂಟಾಗ್ತದೆ ಅಂತ ಹೇಳ್ತೀವಿ. ಆದರೆ ಇವೆಲ್ಲಕ್ಕಿಂತ ಒಂದು ದೊಡ್ಡ ವಿಷಯ ಇದೆ, ಧೈರ್ಯೇಣ. ವೈರಾಗ್ಯ ಅದ, ಬಿಟ್ಟಿರೋ ಧೈರ್ಯ ಇಲ್ಲ. ಅರ್ಥ ಆಯ್ತು? ಅದು ಎಂಥ ವೈರಾಗ್ಯ ಅಂತಾರೋ ನನಗೆ ಗೊತ್ತಿಲ್ಲ. ಸೊ ವೈರಾಗ್ಯ ಅದ. ಆಫ್ಟರ್ ಆಲ್ ಏನ್ರಿ ಸ್ವಾಮಿ, ಇದು ಹಳದಿ ಕಬ್ಬಣ ಇದ್ದಂಗೆ, ಬಂಗಾರ. ಆಫ್ಟರ್ ಆಲ್ ಇದೊಂದು ಹಳದಿ ಕಬ್ಬಣ ಇದ್ದಂಗೆ, ಏನದ, ಏನು ನಾವು ತೊಗೊಂಡು ಹೋಗ್ತೀವ, ಏನು ಸರಿ ಕೈಯಾಗಿನ ಉಂಗುರ ಕೊಟ್ಬಿಡಪ್ಪ ನನಗೆ. ಇಲ್ಲ ಅದು ನನ್ನ ಹೆಂಡತಿ ಕೊಟ್ಟದ್ದು, ಅದು ನಾನು ಕೊಡೋಂಗಿಲ್ಲ. ನೋಡಿ, ವಿಚಾರ ಮಾಡು. ವಿವೇಕ ಇದೆ, ಆದರೆ ಆ ವಿವೇಕದ ನಿರ್ಧಾರಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನನಗೆ ಧೈರ್ಯ ಇಲ್ಲ. ಧೈರ್ಯ ಬೇಕು. ಮೋಕ್ಷ ಇಚ್ಛಾ ಇದೆ, ಮೋಕ್ಷ ಇಚ್ಛಾ ಇದೆ, ಆದರೆ ತೀವ್ರ ಇಚ್ಛಾ ಇಲ್ಲ. ಇಟ್ಸ್ ಓಕೆ, ಹೋಗೋಣಂತ. ಸಾಧ್ಯ ಆದರೆ ಮೋಕ್ಷ ಸಿಕ್ಕಿಬಿಡ್ಲಿ ಇದೇ ಜನ್ಮದೊಳಗೆ. ಹೋಗೋಣಂತೆ ಕ್ಲಾಸಿಗೆ. ಧೈರ್ಯ, ಆತ್ಮವಿಶ್ವಾಸ ಇವು ಜೊತೆಗೆ ಹೋಗ್ತವೆ ಯಾವಾಗಲೂ. ಕುಸ್ತಿಪಟ್ಟು ಜಟ್ಟಿ ಇದ್ದಾನೆ, ಧೈರ್ಯ ಇದೆ, ಆದರೆ ಅವನು ನನಗೇನೆ 2 ಪೆಟ್ಟು ಜಾಸ್ತಿ ಕೊಟ್ಬಿಟ್ರೆ ನಾನು ಏನು ಮಾಡೋದು ಆವಾಗ? ಆತ್ಮವಿಶ್ವಾಸ ಇಲ್ಲ. ಎಲ್ಲರಿಗಿಂತ ತೂಕ ನಂದೇ ಜಾಸ್ತಿ ಅಂತಾನೆ, ಎಲ್ಲರಿಗಿಂತ ಬಲ ನಂದೇ ಜಾಸ್ತಿ ಅಂತಾನೆ. ಭೌತಿಕವಾಗಿ ಫಿಟ್, ವೇಟ್ನಲ್ಲಿ ಫಿಟ್, ಟ್ರೈನಿಂಗ್ನಲ್ಲಿ ಫಿಟ್. ನಡೆಯೋ ಮತ್ತೆ ಹೋಗೋಣ, ಸ್ವಲ್ಪ ಇರಪ್ಪ ಮಾರಿ, ಅವನು ಹೆಂಗಿದ್ದಾನ ಏನು ನೋಡ್ತೀನಿ. ಈಗ ನಿನಗೆ ವಿಶ್ವಾಸವಲ್ಲ ನಿಂದ್ರೊಳಗೆ. ಕೆಲವರಿಗೆ ಆತ್ಮವಿಶ್ವಾಸ ಇರ್ತದೆ, ಆದರೆ ಧೈರ್ಯ ಇರೋದಿಲ್ಲ. ಕೆಲವರು ಧೈರ್ಯ ಇರ್ತದೆ, ಕೆಲವರು ಆತ್ಮವಿಶ್ವಾಸ ಇರೋದಿಲ್ಲ. ಧೈರ್ಯ, ಆತ್ಮವಿಶ್ವಾಸ ಇವು ಜೊತೆಗೆ ಹೋಗಬೇಕು. ಫಿಸಿಕಲಿ ಇಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ, ಇನ್ನು ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದ್ದಾದರೆ ಎಷ್ಟು ಆತ್ಮವಿಶ್ವಾಸ ಬೇಕು, ಎಷ್ಟು ಧೈರ್ಯ ಬೇಕು. ಓಕೆ. ಪ್ರವ್ರಹೇತ, ಉದ್ಯಚ್ಛೇತ, ನಿಷ್ಕರ್ಷೇತ, ಪೃಥಕ್ ಕುರ್ಯಾತ ಇತ್ಯರ್ಥ. ಈ ಎಲ್ಲ ಶಬ್ದಗಳಿಗೆ ತಾತ್ಪರ್ಯವಾಗಿ ಒಂದೇ ಒಂದು ಶಬ್ದವನ್ನು ಸಾರಾಂಶವಾಗಿ ಬಳಸಿದ್ದಾರೆ. ಪೃಥಕ್ ಕುರ್ಯಾತ್, ಬೇರ್ಪಡಿಸಬೇಕು, ಎಳ್ಕೋಬೇಕು, ಸೆಳ್ಕೋಬೇಕು, ಎತ್ಕೊಂಡು ಹೋಗಬೇಕು. ಇವೆಲ್ಲ ಶಬ್ದಗಳಿಗಿಂತ ಒಂದು ಸಾರಾಂಶ, ಒಂದು ಶಬ್ದ ಉಪಯೋಗ ಮಾಡಿದರೆ ಭಾಳ ಲಾಜಿಕಲ್ ಆಗಿದೆ, ತುಂಬ ಇಷ್ಟವಾಗಿದೆ. ಅದು ಯಾವುದು ಅಂತಂದರೆ ಪೃಥಕ್ ಕುರ್ಯಾತ್, ಬೇರ್ಪಡಿಸಬೇಕು. ಅವು ಎರಡು ಒಂದಾಗ್ಯಾವಲ್ಲ, ಅವು ಹಾಲು ಸಕ್ಕರೆ ಒಂದಾದ ಹಾಗೆ ಆಗಿವೆಯೋ, ಹಾವು ಹಗ್ಗ ಒಂದ ಹಾಗೆ ಆಗಿದೆಯೋ. ಆ ವಿವೇಕದಿಂದ ಒಂದಾಗ್ಯಾವ. ನೀನೇನು ಮಾಡಬೇಕು? ವಿವೇಕದಿಂದ ಬೇರ್ಪಡಿಸ್ಕೋಬೇಕು. ಹೆಂಗ್ರಿ ಬೇರ್ಪಡಿಸ್ಕೊಬೋದು? ಕಿಂ ಇವ ಇತಿ ಉಚ್ಯತೆ ಮುಂಜಾದಿವ ಇಶೀಕಾಂ ಅಂತಸ್ಥಾಂ
ಧೈರ್ಯೇಣ ಅಪ್ರಮಾದೇನ. ಧೈರ್ಯ ಅಂದರೆ ಅಪ್ರಮಾದ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೇನು? ಎಚ್ಚರ ತಪ್ಪದಂತೆ. ಎಚ್ಚರ ತಪ್ಪದಂತೆ, ಮಾರ್ಗದಿಂದ ಎಚ್ಚರ ತಪ್ಪಬಾರ್ದು. ನಾವು ಯಾವ ಮಾರ್ಗ ಹುಡುಕೊಂಡು ಹೊಂಟೇವಿ, ಯಾವ ಗುರಿಯನ್ನು ತಲುಪಬೇಕು ಅಂತ ನಾವು ಮಾರ್ಗವನ್ನು ಕ್ರಮಿಸ್ತಾ ಇದ್ದೀವಿ, ಆ ಮಾರ್ಗವನ್ನು ಬಿಟ್ಟು ಆಚೆಗೆ ಈಚೆಗೆ ಹೋಗಬಾರದು. ಶ್ರವಣ ಮನನ ನಿಧಿಧ್ಯಾಸನ ಸಾಧನ ಅಂದರೆ ಅದೇ ಸಾಧನೆಯಲ್ಲಿರ್ತಕ್ಕದ್ದು. ಬಾಕಿವೆಲ್ಲ ಅವಕ್ಕೆ ನಾವು ಮಸಾಲ ಸಾಧನ ಅಂತ ಕರಿತೀವಿ. ಎನಿ ಟೈಮ್ ದೇ ವಿಲ್ ಅಟ್ರಾಕ್ಟ್ ಯು ಆ್ಯಂಡ್ ಡಿಟ್ರ್ಯಾಕ್ಟ್ ಫ್ರಮ್ ದಿ ಟ್ರ್ಯಾಕ್. ಎನಿ ಟೈಮ್, ಎನಿ ಯಕ್ಕಶ್ಚಿತ ಒಂದು. ನೋಡಿ, ಈಗ ಅವನು ಎಂಥದ್ದು ಯಾವ್ರೇನೋ ಗುಜರಾತ್ನಲ್ಲಿ ಪಟೇಲ ಸಾಧಿಕ, ಹಾರ್ದಿಕ್ 22 ವರ್ಷದ ಯಕ್ಕಶ್ಚಿತ ಹುಡುಗ. ಗುಜರಾತ್ ಈಸ್ ಡಿಟ್ರ್ಯಾಕ್ಟ್. 15 ವರ್ಷ ಮಾಡಿದಂತಹ ಮೋದಿ ತಪಸ್ಸು ಡಿಟ್ರ್ಯಾಕ್. ಗೊತ್ತಾಗುವುದಿಲ್ಲ. ನಾವು ಕೇರ್ಫುಲ್, ನಾವು ಪ್ರಮಾದ, ನಾವು ಎಚ್ಚರ ತಪ್ಪಿದ್ದೇ ಆದರೆ ಮಹಾದೊಡ್ಡ ಪ್ರಮಾದ ಅದು. ಅದಕ್ಕೂ ಶಬ್ದ ಹಾಕ್ತಾರೆ ಅಪ್ರಮಾದೇನ. ಸಾಧನಾದಲ್ಲಿ ಎಚ್ಚರ ಇರಬೇಕು. ನಾನು ಇದನ್ನು ಒಂದು ಮಾತಾಡ್ತೀನಿ. ಒಂದು ಗುರಿ, ಒಬ್ಬ ಗುರು, ಒಂದು ಶಬ್ದ. ಯು ಆರ್ ಪಾರ್. ನಮ್ಮ ಇಂಗ್ಲೀಷ್ ನೋಡ್ರಿ. ಯು ಆರ್ ಪಾರ್. ನೀ ಪಾರಾದಿ ಅಂತ ಅರ್ಥ. ಯು ಆರ್ ಪಾರ್ ಅಂದ್ರೇನು? ನೀನು ಪಾರಾದಿ, ಸಂಸಾರ ಚಕ್ರದಿಂದ ಪಾರಾದಿ. ಆದರೆ ಆರ್ ಯು ಕಾನ್ಫಿಡೆಂಟ್? ನಿನಗೆ ಆತ್ಮವಿಶ್ವಾಸ ಇದೆಯಾ? ಯಾವುದರಲ್ಲಿ? ನೀನು ಮುಟ್ಟಬೇಕಾದ ಗುರಿ ಮೋಕ್ಷ. ಇದನ್ನು ಮುಟ್ಟಿಸುವಂಥ ಒಬ್ಬ ಗುರು, ಅವನು ನಿನ್ನ ಹಿಂದೆ ಇದ್ದಾನೆ. ಆ ಗುರುವಿನಲ್ಲಿ ನಾನು ಮುಟ್ಟೇ ತೀರ್ತೀನಿ ಅನ್ನುವಂತಹದ್ರಲ್ಲಿ ಆತ್ಮವಿಶ್ವಾಸ ಇದೆಯಾ? ಶ್ರದ್ಧಾ. ಸ್ವಾಮಿ, ನಾವಿನ್ನೂ ನಿರ್ಧಾರ ಮಾಡಿಲ್ಲ ಅದು ಮೋಕ್ಷ, ಈ ಥರ ಮೋಕ್ಷನೋ ಆ ಥರ ಮೋಕ್ಷನೋ, ಈ ಗುರುಗಳು ಆ ಗುರುಗಳು ಎಲ್ಲ ನಿರ್ಧಾರ ಆಗಲಿ, ಶ್ರದ್ಧಾ ತಾನೇ ಇರ್ತದೆ. ಕುಚ್ಚ नहीं होता है, ಕುಚ್ಚ नहीं होता है. ಏನಾಗುವುದಿಲ್ಲ ಇದರಿಂದ. ಗುರಿ ಸ್ಪಷ್ಟ ಇರಬೇಕು. ಇದನ್ನೇ ಮೋಕ್ಷ ಎಂದು ಕರೆಯುತ್ತಾರೆ. ಆ ಗುರಿ ನಮಗೆ ಸ್ಪಷ್ಟವಾಗಬೇಕು ಅಂದರೆ ಬಂಧನ ಅಂದರೆ ಏನು ಅನ್ನೋದು ನಮಗೆ ಸ್ಪಷ್ಟವಾಗಬೇಕು. ಅಲ್ಲಿ ಸಂದೇಹ ಇರಬಾರ್ದು. ಓಹೋ, ಬಾಂಡೇಜ್ ಅಂದರೆ ಇದು, ಬಂಧನ ಅಂದರೆ ಇದು, ಇಂತಹ ಬಂಧನವನ್ನು ನಾನು ಸಹಿಸಲಾರೆ. ಬಂಧನದ ಎಚ್ಚರ ಆದಾಗ, 100% ಬಂಧನದ ಎಚ್ಚರ ಆದಾಗ 100% ಬಿಡುಗಡೆಯ ಇಚ್ಛಾ ತೀವ್ರವಾಗ್ತದೆ. ಬಿಡುಗಡೆಯ ಇಚ್ಛಾ ತೀವ್ರವಾದಾಗ ನಿನ್ನ ಪ್ರಾರ್ಥನಾ, ನಿನ್ನ ಸುಕೃತ, ನಿನ್ನ ಪೂರ್ವ ಸುಕೃತ ಪುಣ್ಯಗಳಿಂದ ನಿನಗೊಬ್ಬ ಸದ್ಗುರು ಪ್ರಾಪ್ತನಾಗ್ತಾನೆ. ಅವನಲ್ಲಿ ಶ್ರದ್ಧಾ, ಶಾಸ್ತ್ರವು ನನ್ನನ್ನು ಉದ್ಧಾರ ಮಾಡುತ್ತದೆ ಅನ್ನೋದರಲ್ಲಿ ಶ್ರದ್ಧಾ. ಒಂದು ಗುರಿ, ಒಬ್ಬನೇ ಗುರು, ಶ್ರದ್ಧಾ. ಯು ಆರ್ ಪಾರ್. ನೀ ಪಾರಾಗ್ಬಿಡ್ತೀವಿ. ನಮಗೆ ಗುರಿನೂ ಸ್ಪಷ್ಟ ಇಲ್ಲ, ಗುರು ಇಲ್ಲ, ಗುರುಗಳಿದ್ದಾರೆ. ಗುರಿ ಇಲ್ಲ, ಗುರುಗಳೂ ಇದ್ದಾರೆ, ಸಾಕಷ್ಟು ಗುರುಗಳಿದ್ದಾರೆ. ಹುಬ್ಬಳ್ಳಿ ಸ್ಕೂಲ್ನಲ್ಲಿ 2 ಟೀಚರ್ಸ್ ಇದ್ದಾರೆ. ಅದು ಲೋವರ್ ಪ್ರೈಮರಿ ಸ್ಕೂಲ್ನ. ಒಬ್ಬರು ಬಿಟ್ಟು ಒಬ್ಬರು ಇರೋದಿಲ್ಲ. ನಾವು 1 ಸಲ ನೋಡಿದೆ, 2 ಸಲ ನೋಡಿದೆ, 10 ಸಲ ನೋಡಿದೆ, 20 ಸಲ ನೋಡಿದೆ. ಆವಾಗ ನಾವು ಒಬ್ಬೊಬ್ಬರನ್ನ ಅವ್ರು ಬಂದ್ರ ಕೇಳೋದು ಬಿಟ್ಟೆ.
ಗಳು ಬಂದ್ರ ಅಂತ ಕೇಳ್ತೀನಿ ನಾನು. ಗಳು ಅಂತ ಅವು ನಾ ಕೇಳೋದು ಅವ್ರಿಗೆ ಅರ್ಥ ಆಗಿಬಿಟ್ಟದೆ. ಗಳು ಬಂದಿದ್ದಾರಾ? ಇಬ್ಬರು ಕೂಡ ಉತ್ತರ ಕೊಡ್ತಾರೆ, ಬಂದಿದ್ದೀವಿ ಸ್ವಾಮಿ ಅಂತ. ಅಂದರೆ ಅವ್ರಿಗೂ ಗೊತ್ತಾಗ್ಬಿಟ್ಟದೆ ನಾವು ಇಬ್ಬರು ಒಬ್ಬರನ್ನ ಬಿಟ್ಟಿರೋದಿಲ್ಲ ಅಂತೇಳಿ. ಗಳು ಹಂಗೆ ನಮ್ಮ ಹಿಂದೆ ಎಷ್ಟು ಮಂದಿ ಇದ್ದಾರೆ? ಗುರುಗಳು ಇದ್ದಾರೆ. ದಿ ಗುರು ಆ ದಿ ಗುರುವಿನ ಮಹಿಮೆ ನಿಮಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಶಾಸ್ತ್ರದಲ್ಲಿ ಗುರು ಬೇರೆ, ಸದ್ಗುರು ಬೇರೆ. ಗುರುಗಳು ಅನೇಕ ಇರಬಹುದು, ಆ ಸದ್ಗುರು ಎಷ್ಟಿರ್ತಾರೆ? ಒಬ್ಬರೇ ಸದ್ಗುರು. ಆವಾಗ ಮುಂಜಾದಿಶಿಕಾಂ ಅಂತಸ್ಥಾಂ ಧೈರ್ಯೇಣ ಅಪ್ರಮಾದೇನ ತಂ ಶರೀರಾತ್ ನಿಷ್ಕೃಷ್ಟಂ ಚಿನ್ಮಾತ್ರಂ ವಿದ್ಯಾತ್ ವಿಜಾನೀಯಾತ್ ಶುಕ್ರಂ ಶುದ್ಧಂ ಅಮೃತಂ ಯಥೋಕ್ತಂ ಬ್ರಹ್ಮ ಇತಿ ದ್ವಿರ್ವಚನಂ ಉಪನಿಷತ್ ಪರಿಸಮಾಪ್ತಿ ಅರ್ಥಂ ಇತಿ ಶಬ್ದಶ್ಚ. ಇಂತಹ ಆ ಶರೀರದಿಂದ ಆತ್ಮನಿಂದ ಆ ಶರೀರವನ್ನು ಬೇರ್ಪಡಿಸಿದ ನಂತರ, ಆ ಶರೀರದಿಂದ ಆತ್ಮನ ಬೇರ್ಪಡಿಸಿದ ನಂತರ ಏನು ನಮಗೆ ಲಭ್ಯವಾಗ್ತದೋ, ವಿದ್ಯಾತ ವಿಜಾನೀಯಾತ, ಏನು ನಮಗೆ ಉಳಿತದೋ ಅದನ್ನು ನೀನು ತಿಳಿದುಕೋ, ನೀನು ಸ್ಪಷ್ಟ ಮಾಡಿಕೋ. ಅದು ಏನದು? ಅದು ಶುಕ್ರಂ ಇಸ್ ಈಕ್ವಲ್ ಟು ಶುದ್ಧಂ. ಅದೇ ಅಮೃತಂ, ಮೃತ್ಯುರಹಿತವಾದ ಸ್ಥಿತಿ ಅಮೃತಂ. ಅದನ್ನೇ ಬ್ರಹ್ಮ ಎಂದು ಉಪನಿಷತ್ನಲ್ಲಿ ಬೋಧಿಸಲಾಗಿದೆ. ಯಥೋಕ್ತಂ ಬ್ರಹ್ಮ. ಈ ಪ್ರಕಾರವಾಗಿ ಎರಡು ಸಲ ಏನು ಉಚ್ಚರಿಸಿದ್ದಾರೆ ಅದು ಉಪನಿಷತ್ ಪರಿಸಮಾಪ್ತಿ ಅರ್ಥಂ. ಉಪನಿಷತ್ತು ಇಲ್ಲಿಗೆ ಮುಕ್ತಾಯವಾಯಿತು ಅಂತ ತೋರಿಸಿದ್ದಾರೆ. ಇತಿ ಶಬ್ದಶ್ಚ, ಉಪನಿಷತ್ತು ಮುಗೀತು. ಈಗ ಶಾಸ್ತ್ರಸ್ತುತಿ. ಮೃತ್ಯೋ ಪ್ರೋಕ್ತ ನಚಿಕೇತೋ ತಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂ ಚ ಕೃಷ್ಣಂ ಬ್ರಹ್ಮ ಪ್ರಾಪ್ತೋ ವಿರಜೋ ಭೂತ್ವಿ ಮೃತ್ಯುಃ ಅನ್ಯೋಪ್ಯೇವಂ ಯೋ ವಿದಧಾತ್ಮ್ಯಮೇವ ಮೃತ್ಯೋ ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂ ಚ ಕೃಷ್ಣಂ ಬ್ರಹ್ಮ ಪ್ರಾಪ್ತೋ ವಿರಜೋ ಭೂತ್ವಿ ಮೃತ್ಯುಃ ಅನ್ಯೋಪ್ಯೇವಂ ಯೋ ವಿದಧಾತ್ಮ್ಯಮೇವ ನಚಿಕೇತಃ ಅಥ ಈ ಪ್ರಕಾರವಾಗಿ ಮೃತ್ಯುವಿನಿಂದ ಉಪದೇಶಿಸಲ್ಪಟ್ಟಂತಹ ಉಪದೇಶವನ್ನು ಲಬ್ಧ್ವಾ ಪಡೆದುಕೊಂಡು, ಏನು ಉಪದೇಶ? ಏತಾಂ ವಿದ್ಯಾಂ ಯೋಗ ವಿಧಿಂ ಚ ಕೃಷ್ಣಂ. ಈ ವಿದ್ಯೆಯನ್ನು ಜೊತೆಗೆ ಯೋಗ ವಿಧಿಯನ್ನು ಹೇಗೆ ಎಕ್ನಾಲೇಜ್ ಮಾಡ್ತಾರೆ ಉಪನಿಷತ್ತು? ಉಪನಿಷತ್ತು ಹಾಗೆ ಎಕ್ನಾಲೇಜ್ ಮಾಡಿದಾಗ ಫ್ಲವರಿಶ್ ಆಗಿ ಎಕ್ನಾಲೇಜ್ ಮಾಡ್ತಾರೆ. ಒಳಗೆ ಏನೂ ದ್ವೇಷ ಇಟ್ಕೊಂಡಿಲ್ಲ, ಆದರೆ ತನಗೇನು ಹೇಳಬೇಕು ಅದನ್ನು ಹೇಳಿ ಮುಗಿಸ್ಬಿಟ್ಟಿದೆ. ಕೊನೆಯ ಒಂದು ಶ್ಲೋಕ ಯೋಗ ತಗೊಂಡಿದ್ದಾರೆ. ಅದೇ ಎಲ್ರಿಗೂ ಹುಚ್ಚಿಡಿಸ್ಬೋದು. ಸರಿ, ಅವನೇನಾದ ಆವಾಗ ಇಷ್ಟು ಜ್ಞಾನ ಪಡ್ಕೊಂಡ ಮೇಲೆ
ಅವನು ಬ್ರಹ್ಮ ಪ್ರಾಪ್ತ ವಿರಜ, ಯಾವ ಕಲ್ಮಶವೂ ಇಲ್ಲದೇ ಇದ್ದಂತಹ ವಿಮೃತ್ಯ, ಮರಣರಹಿತವಾದ ಸ್ಥಿತಿ ಅಂದರೆ ಮೃತ್ಯುವಿನಿಂದ ಬಿಡುಗಡೆ ಹೊಂದಿದಂತಹ ಈ ಬ್ರಹ್ಮನನ್ನು ಅವನು ಹೊಂದುತ್ತಾನೆ. ಅಭೂತ್ ಬ್ರಹ್ಮನೇ ಆಗಿ ಉಳಿಯುತ್ತಾನೆ. ಹೊರತುಪಡಿಸಿ ಇನ್ನೊಬ್ಬನೇ ಅವನಾದರೂ ತಿಳ್ಕೊಳ್ಳಿಕ್ಕೆ ಬಂದದ್ದಾದರೆ ಅವನು ಇದನ್ನೇ ಹೊಂದುತ್ತಾನೆ. ಅನ್ಯ ಅಪಿ ಏವಂ ಯಹ, ಯಾರೇ ಆಗಲಿ ಈ ಅಧ್ಯಾತ್ಮ ವಿದ್ಯೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಬಂದರೆ ಅವರು ಮೃತ್ಯುವನ್ನು ಕಳ್ಕೊಳ್ತಾರೆ, ಶುದ್ಧರಾಗ್ತಾರೆ, ಬ್ರಹ್ಮಸ್ವರೂಪರೇ ಆಗ್ತಾರೆ. ಅವರನ್ನು ಕೇಳ್ಕೊಂಡು ಇನ್ಯಾರಾದರೂ ಬಂದದ್ದಾದರೆ ಅವರು ಮೃತ್ಯುವನ್ನು ಕಳ್ಕೊಳ್ತಾರೆ, ಶುದ್ಧರಾಗ್ತಾರೆ, ಬ್ರಹ್ಮನನ್ನು ಹೊಂದುತ್ತಾರೆ. ವಿದತ್ ಅಧ್ಯಾತ್ಮಮೇವ, ಯಹ ವಿತ್, ಯಾರು ತಿಳಿಯುತ್ತಾರೋ ಅವರು ಅಧ್ಯಾತ್ಮವನ್ನು ಹೊಂದುತ್ತಾರೆ. ಯಹ ವಿತ್ ಅಧ್ಯಾತ್ಮವಿತ್ ಶಬ್ದ ನೋಡಿಕೊಡಿ. ಅನ್ಯ ಅಪಿ ಏವಂ ಯಹ ವಿತ್, ವಿತ್ ಅಂದರೆ ತಿಳಿದವರಾಗುತ್ತಾರೋ ತಿಳಿದುಕೊಳ್ಳುವರೋ ಅವರು ಅಧ್ಯಾತ್ಮಮೇವ, ಅವರು ಆ ಅಧ್ಯಾತ್ಮ ಬ್ರಹ್ಮನೇ ಆಗುತ್ತಾರೆ. ಮೃತ್ಯು ಪ್ರೋಕ್ತಾಂ ಯಥೋಕ್ತಾಂ ಏತಾಂ ಬ್ರಹ್ಮವಿದ್ಯಾಂ ಯೋಗವಿಧಿಂ ಚ ಕೃಷ್ಣಂ ಸಮಸ್ತಂ ಸೋಪಕರಣಂ ಸಫಲಂ ಇತ್ಯೇತತ್. ಏನಪ್ಪ ಮೃತ್ಯು ಪ್ರೋಕ್ತಾಂ, ಮೃತ್ಯುವಿನಿಂದ ಪಡೆದಿರುವಂಥ ಈ ಉಪದೇಶವನ್ನು ಯಥೋಕ್ತಾಂ ಹೇಗೆ ಹೇಳಿಕೊಟ್ಟಿದ್ದಾನೋ ಹಾಗೆ ಏತಾಂ ಬ್ರಹ್ಮವಿದ್ಯಾಂ ಈ ಬ್ರಹ್ಮವಿದ್ಯೆಯನ್ನು ಮತ್ತು ಯೋಗ ವಿಧಿಂಚ ಯೋಗ ವಿಧಾನವನ್ನು ಕೃಷ್ಣಂ ಎಲ್ಲವನ್ನು ಸೇರಿಸಿ ಸಮಸ್ತಂ ಸ ಉಪಕರಣಂ ಸಫಲಂ ಇತ್ಯೇತತ್ ಕರ್ಮ ಇತ್ಯಾದಿ ಉಪಾಸನ ಯಜ್ಞ ನಾಚಿಕೇತ ಅಗ್ನಿ ಇವೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ಯಾರು ಈ ವಿದ್ಯೆಯನ್ನು ಪಡೆಯುತ್ತಾರೋ ಅದಾಯ್ತಲ್ಲ. ಆಮೇಲೆ ಏನಾಗ್ತದೆ ಅವರಿಗೆ? ನಚಿಕೇತಃ ಅಥ ವರಪ್ರಧಾನಾತ್ ಮೃತ್ಯೋಃ ಲಬ್ಧ್ವಾ ಪ್ರಾಪ್ಯ ಇತ್ಯರ್ಥಃ. ಈ ಪ್ರಕಾರವಾಗಿ ಮೃತ್ಯುವಿನ ವರಪ್ರದಾನ, ಮೃತ್ಯುವಿನ ವಿಶೇಷವಾದಂತಹ ವರಪ್ರದಾನದಿಂದ ವರವನ್ನು ಪಡೆದುಕೊಂಡಿದ್ದರಿಂದ ನಚಿಕೇತನು ಏನಾಗಿದೆ, ಈ ಆತ್ಮಜ್ಞಾನವನ್ನು ಪಡೆದುಕೊಂಡನು. ಆ ಮೂಲಕವಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡನು. ಮೃತ್ಯೋಃ ಲಬ್ಧ್ವಾ ಪ್ರಾಪ್ಯ ಇತ್ಯರ್ಥ. ಕಿಂ ಪ್ರಾಪ್ಯ? ಬ್ರಹ್ಮ ಪ್ರಾಪ್ಯ, ಆತ್ಮಜ್ಞಾನವನ್ನು ಪಡೆದನು. ಕಿಂ ಬ್ರಹ್ಮ ಪ್ರಾಪ್ತಃ ಅಭೂತ. ಅಯ್ಯಯ್ಯಯ್ಯಯ್ಯ, ಏನಾದರೂ ಐಶ್ವರ್ಯ ಧನ ಸಂಪತ್ತು ವೈಡೂರ್ಯಗಳನ್ನು ಪಡ್ಕೊಂಡಿದ್ರೆ ನಾವು ಅಂತಿದ್ವಿ, ನೋಡಪ್ಪ ಪಡ್ಕೊಂಡ ಹಿಂಗಾದ, ಪಡ್ಕೊಂಡ ಹಂಗಾದ ಅಂಥೇಳಿ. ಬ್ರಹ್ಮ ಪಡ್ಕೊಂಡ್ರೆ ಕಿಂ ಅಭೂತ, ಪಡ್ಕೊಂಡು ಏನಾಗಬೇಕಾಗಿದೆ? ಅದಕ್ಕೆ ಉತ್ತರ ಕೊಡ್ತಾರೆ, ಮುಕ್ತಃ ಅಭವತ ಇತ್ಯರ್ಥಃ. ಕ್ಯಾ ಉಪನಿಷತ್ ಹೈ ಮೈ ಗಾಡ್. ಮುಕ್ತನಾದನು ಭಗವತ್ಪಾದರು. ಅಲ್ಲಿ ಹೇಳಿಲ್ಲ, ಮಂತ್ರದಲ್ಲಿ ಹೇಳಿಲ್ಲ ಮುಕ್ತಃ ಅಭವತ್ ಅಂತ ಹೇಳ್ಯಾರನೂ ಇಲ್ಲ. ವಿರಜಃ ಅಭೂತ ವಿಮೃತ್ಯು ಅಷ್ಟೇ ಹೇಳಿದ್ದಾರೆ. ಇಲ್ಲಿ ಕ್ಲೀನಾಗಿ ಹೇಳಿಬಿಡ್ತಾರೆ ಏನಂತೇಳಿ, ಮುಕ್ತಃ ಅಭವತ್. ಮತ್ತೆ ಮುಕ್ತ ಹೋದ್ರೆ ಕಥಂ ವಿದ್ಯಾಪ್ರಾಪ್ತ್ಯ ವಿರಜಃ ವಿಗತರಜಾಃ ವಿಗತಧರ್ಮ ಅಧರ್ಮಃ.
ಎಲ್ಲ ಹೊಲಸು, ಎಲ್ಲ ಅಶುದ್ಧತೆ, ಎಲ್ಲ ಕೊಳೆ ಎಲ್ಲವುಗಳನ್ನು ತೊಳ್ಕೊಂಡು ಶುದ್ಧನಾಗಿ ಅವನು ವಿದ್ಯಾಪ್ರಾಪ್ತಿಯನ್ನು ಮಾಡಿಕೊಂಡು ವಿಗತ ಧರ್ಮ ಅಧರ್ಮ, ಧರ್ಮ ಅಧರ್ಮಗಳ ಕಟ್ಟುಪಾಡುಗಳನ್ನು ಅವನು ತುಂಡರಿಸಿಕೊಂಡು ಬಿಡ್ತಾನೆ. ನೋ ಧರ್ಮ ನೋ ಅಧರ್ಮ. ಯಾವ ಋಷಿಕೇಶ್ ನನ್ನನ್ನು ಸ್ಟಾಪ್ ಮಾಡ್ತಾರೆ? ಮಾಡಲಿ ನೋಡೋಣಂತೆ. ಅದನ್ನು ಹೋಗಂಗಿಲ್ಲ. ಇಲ್ಲ, ನೀವು ನಗ್ತೀರಿ. ಅಲ್ಲಿ ಒಂದು ದೊಡ್ಡ ಸುಂಟರ್ ಗಾಳಿ ಇದೆ. ಅಲ್ಲಿ ಹೀಗಾಗಿ ಸುಂಟರ್ ಗಾಳಿ ಹಿಂಗೆ ಶುರು ಆಗ್ತದೆ. ಶುರು ಮಾತ್ರ ಅದು ಬೀಜ ಇಷ್ಟೇ ಇರ್ತದೆ. ಭಾರಿ ಚಂದ ನೋಡಲಿಕ್ಕೆ, ಭಾರಿ ಮಜಾ ಅದು. ಸುಮ್ಮನೆ ಹಿಂಗೆ ಗಾಳಿ ಬೀಸ್ತಿರ್ತದೆ. ಹೀಗೆ ಬಂದು ಸ್ಟಾರ್ಟ್ ಆಗ್ತದೆ. ದೊಡ್ಡ ಸುಂಟರ್ ಗಾಳಿ ಇದೆ ಅಲ್ಲಿ, ಅದಕ್ಕೆ ದೂರಿದೆ. ಆ ಗಾಳಿ ಕಡಿಮೆ ಆಗಲಿ ನೋಡೋಣ. ಭಗವಂತನೇ ಕಮ್ಮಿ ಮಾಡ್ತಾನೆ, ಏನು ಚಿಂತೆ ಇಲ್ಲ. ಮಾಡಿದ್ರು ಒಂದೇ, ಮಾಡಿದ್ರು ಒಂದೇ, ಏನಾಗಿದೆ? ವಿಗತ ಧರ್ಮ ಅಧರ್ಮ ವಿಮೃತ್ಯು ವಿಗತ ಕಾಮ ವಿದ್ಯಶ್ಚ. ಕಾಮ ಅವಿದ್ಯ, ವಿಗತ ಕಾಮ ಅವಿದ್ಯಶ್ಚ. ಹೌದು, ವಿಗತ ಕಾಮ ಅವಿದ್ಯಶ್ಚ ಸನ್ ಪೂರ್ವಂ ಇತ್ಯರ್ಥಃ. ವಿಮೃತ್ಯು, ಅವನು ಮೃತ್ಯುವು ಇಲ್ಲದವನಾಗುತ್ತಾನೆ. ಮೃತ್ಯು ಇಲ್ಲ ಅವನಿಗೆ. ಯಾರಿಗೆ? ಯಾರು ಈ ವಿದ್ಯೆಯನ್ನು ಪಡ್ಕೊತಾರೋ ಅವರಿಗೆ ಮೃತ್ಯು ಇಲ್ಲ. ಮೃತ್ಯು ಇಲ್ಲ ಅಂದರೆ ಮೃತ್ಯುವಿನ ಆಟ ನಡೆಯೋದಿಲ್ಲ. ಜ್ಞಾನಿ ಒಬ್ಬನೇ ಯಮನನ್ನು ಗೆಲ್ತಾನೆ ನೋಡ್ರಿ. ಇನ್ನೊಬ್ರು ಯಾರು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಇನ್ಕ್ಲೂಡಿಂಗ್ ದೇವತಾಸ್. ಮರಣವನ್ನು ಜ್ಞಾನಿ ಮಾತ್ರ ಗೆಲ್ತಾನೆ. ಹೋಗ್ರಿ ಋಷಿಕೇಶ್, ಕಣ್ಣಿಗೆ ಕಾಣಿಸ್ತದೆ ಹೆಂಗೆ ಗೆದ್ದಾರ ಅಂತೇಳಿ. 1.5 ಗಂಟೆ ನಿನ್ನೆ ಸತ್ಸಂಗ ಮಾಡಿದ್ದಾರೆ ಸ್ವಾಮೀಜಿ. ರಾತ್ರಿ 1.5 ಗಂಟೆ ಭಜನೆ, ಹಾಡು, ಕ್ವಶನ್ ಆನ್ಸರು. 300 ಜನ ಹಾಲ್ನೊಳಗೆ. ಹೋಲ್ ಋಷಿಕೇಶ್ ವಾಸ್ ದೇರ್ ಇಟ್ ಸಿಮ್ಸ್. ನೀರಜ್ ಹೇಳ್ತಾನೆ, ಇದಕ್ಕಂತಾರೆ ಮೃತ್ಯುವನ್ನು ಗೆಲ್ಲುವುದು. ಆ ಸ್ಟ್ರೆಚರ್ ಮೇಲೆ ಹಿಂಗೆ ಮಲಗಿಸಿದ್ದಾರೆ, ಸ್ವಲ್ಪ ಹಿಂದಿನ ಭಾಗ ಹಿಂಗೆ ಎತ್ತಿದ್ದಾರೆ. ಅಷ್ಟರ ಮೇಲೆ 1.5 ಗಂಟೆ ಉಪನ್ಯಾಸ. ನನಗೆ ಇನ್ನೂ ಅನ್ನಿಸ್ಲಿಕ್ಕತ್ತದ, ಚಿನ್ಮ್ಯಾನಂದರು ಹಂಗೆ ಇದ್ದರು. ಶಾಂತವಾಗುವ ಸಮಯದಲ್ಲಿ ಕೂಡ ಇವರು ಉಪನ್ಯಾಸನ ಮಾಡ್ತಿರ್ತಾರೆ ಅಂತ ಅನ್ನಿಸ್ತದೆ. ಹೋಗೇನೆ ಸ್ವಾಮೀಜಿ ಉತ್ತರ ಕೊಟ್ಟರೆ ಮುಗಿದೋಯ್ತು. ದೇವ ಮನುಷ್ಯ ಸ್ವಾಮೀಜಿ ಉತ್ತರ ಕೊಟ್ಟದ್ದು. ದೇವಮಾನವ. ಆ ದೇವರ ಮೇಲೂ ನಚಿಕೆ ಇದೆ. ಮೃತ್ಯುವಿಗೆ ಕಂಟ್ರೋಲ್ ಇದೆ. ಇವು ಸಿಲ್ಲಿ. ಏನಂದರೆ ಪ್ರೈಮ್ ಮಿನಿಸ್ಟರ್ ಮಾತಾಡಿದ್ರು, ಅದಕ್ಕೆ ಸ್ವಾಮಿ ಗುರು ಬಂತು. ಇವು ಸಿಲ್ಲಿ ಸ್ಟೇಟ್ಮೆಂಟ್ಸ್. ಎಂಥ ಶಕ್ತಿ, ಅಮೋಘವಾದ ಶಕ್ತಿ. ಆ ಶಕ್ತಿಯ ಅನುಗ್ರಹ ನಾವು ನಿತ್ಯವೂ ಪಡೀತಾ ಇದ್ದೇವಲ್ಲ, ಅದೇ ಹೇಳ್ರಿ. ಮುಂಚೆ ಅವರು ಧನ್ಯತೆಯ ಪರಾಕಾಷ್ಠೆಯನ್ನು ಮುಟ್ಟಿಬಿಟ್ಟಾರೆ. ಆದರೆ ನಿಜವಾಗಿಯೂ ನಾವೇ ಭಾರಿ ಧನ್ಯರು. ಅವರು ಧನ್ಯರು ಅಂತ ಹೇಳೋದ್ರೊಳಗೆ ಏನು ಅರ್ಥ ಇಲ್ಲ. ಏಕೆಂದರೆ ಧನ್ಯತೆಯ ಪರಾಕಾಷ್ಠೆ, ದಿ ಲಾಸ್ಟ್ ಸ್ಯಾಚುರೇಷನ್. ಧನ್ಯೋಸ್ಮಿ ಅಂತ ಯಾರಿಗೆ ಹೇಳಬೇಕು? ಅವರು
ಹೇಳೋದ್ರಿಂದ ಅವರು ಧನ್ಯರು ಅಂತ ಸಿದ್ಧನೂ ಆಗುವುದಿಲ್ಲ. ಬಾಯಲ್ಲಿ ಹೇಳದೆ ಹೋದರೂ ಅವರು ಧನ್ಯರಾಗಿಬಿಟ್ಟಿದ್ದಾರೆ. ಆದರೆ ನಾವು ಧನ್ಯರು. ರಮಣ ಮಹರ್ಷಿಗಳ ಜೊತೆಗಿದ್ದವರು ಇನ್ನೂ ಒಬ್ಬರಿಬ್ಬರು ಜೀವಂತ ಇದ್ದಿದ್ದೆ ಆದರೆ ಅವ್ರಿಗೇನು ಅನಿಸಿರ್ಬೇಕು, ಆ ಕಾಲದೊಳಗೆ ನಾವು ಅವ್ರ ಪಕ್ಕದಲ್ಲೇ ಇದ್ದೀವೋ, ಈಗ ಅನ್ಲಿಕ್ಕೆ ಸಾಧ್ಯ ಇದೆಯಲ್ಲ. ಹಾಗೆ ನೀವು ಕೂಡ ಗೀತಕ್ಕ ಮೊಮ್ಮಕ್ಕಳ ಹತ್ರ ಕೂಡ್ತಾಳೆ, ಫೋಟೋ ತೋರಿಸ್ತಾಳೆ, ನೋಡ್ದೆ ನಾ ಇಲ್ಲೇ ಇದ್ದೇನೆ ನೋಡು. ಅಂತಹ ಮಹಾನ್ ಗುರುಗಳ ಹತ್ರ ನೀನಿದ್ದೀಯ ಅಮ್ಮ, ಅವ್ವ? ನಾನಿದ್ದೇನೆ ನೋಡು. ಏನು ಧನ್ಯತಾ ಭಾವ. ಮೃತ್ಯುವನ್ನು ಗೆಲ್ಲುವನು ಅವನೊಬ್ಬನೇ. ಜ್ಞಾನಿ ಒಬ್ಬನೇ ಮೃತ್ಯುವನ್ನು ಗೆಲ್ತಾನೆ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಅವನು ಮುಕ್ತನಾದನು. ದ್ಯಾಟ್ಸ್ ಇಟ್. ಅವನು ಮುಕ್ತನಾದನು. ಮತ್ತು ಮುಂದುವರಿಸ್ತಾರೆ, ನ ಕೇವಲಂ ನಚಿಕೇತ ಇವ. ಬಿಡಿ ಸರ್, ಪಾಪ ಅವನೇನೋ ಪುಣ್ಯವಂತ, ಯಾವುದೋ ವಿಶೇಷ ಪುಣ್ಯ ಮಾಡಿದ್ದ, ಅವನಿಗೆ ಜ್ಞಾನ ಆಗಿರಬಹುದು. ನಾವಂಥ ಪಾಪಿಗಳು, ನಮಗೇನು ಜ್ಞಾನ ಆಗ್ತದೆ? ಅದಕ್ಕೆ ಹೇಳ್ತಾರೆ, ನ ಕೇವಲಂ ನಚಿಕೇತ. ನಚಿಕೇತ ಮಾತ್ರ ಮುಕ್ತನಾದ ಅಂತಲ್ಲಪ್ಪ, ಅನ್ಯ ಅಪಿ ಯಹ ಏವಂ ನಚಿಕೇತವತ್ ಆತ್ಮವಿತ್ ಅಧ್ಯಾತ್ಮಮೇವ ನಿರುಪಚರಿತಂ ಪ್ರತ್ಯಕ್ಷರೂಪಂ ಪ್ರಾಪ್ಯ ತತ್ವಮೇವ ಇತಿ ಅಭಿಪ್ರಾಯಃ. ಅನ್ಯ ಅಪಿ, ಬೇರೆ ಯಾರಾದರೂ ಕೂಡ, ಯಹ ಯಾರೇ ಆಗಿರಲಿ, ಏವಂ ನಚಿಕೇತವತ, ಈ ನಚಿಕೇತನಂತೆ ಆತ್ಮವಿತ, ಆತ್ಮಜ್ಞಾನವನ್ನು, ಅಧ್ಯಾತ್ಮ ಜ್ಞಾನವನ್ನು ಇಷ್ಟೇ ಶ್ರದ್ಧಾ ಭಕ್ತಿಯಿಂದ ಅಧಿಕಾರಿಯಾಗಿ ಅವನು ಹೊಂದಿದ್ದೇ ಆದರೆ ಅವನು ಕೂಡ ಪ್ರತ್ಯಕ್ಷ ರೂಪನು, ಒಳಗಿನಿಗಿಂತ ಒಳಗೆ ಇರುವಂತಹ ಈ ಆತ್ಮನನ್ನು ಪ್ರಾಪ್ಯ ಪಡೆದು ತತ್ವಮೇವ ಇತಿ ಅಭಿಪ್ರಾಯ. ಆ ತತ್ವವನ್ನು ಅವನು ಪಡೆದಿರುತ್ತಾನೆ. ಏನೋ ಆತ್ಮತತ್ವವನ್ನು ಅವನು ಪಡೆದಿರುತ್ತಾನೆ. ಇವನ ಹಾಗೆಯೇ ಅವನು ಬಂದು ಸಾಧಕನಾಗಿ ಬಂದು ಅಧಿಕಾರಿಯಾಗಿ ಬಂದು ಈ ಅಧ್ಯಾತ್ಮ ವಿದ್ಯೆಯನ್ನೇ ಅವನು ಪಡೆದಿದ್ದೇ ಆದರೆ ಅವನು ಕೂಡ ಮುಕ್ತನಾಗುತ್ತಾನೆ. ನ ಅನ್ಯದ್ರೂಪಂ ಅಪ್ರತ್ಯಕ್ ರೂಪಂ. ಒಳಗಡೆಗಿಂತ ಇನ್ನೂ ಒಳಗಡೆ ಅನ್ನುವುದನ್ನು ಹೊರತುಪಡಿಸಿ ಹೊರಗಿಗಿಂತ ಇನ್ನೂ ಹೊರಗೆ ಅಂತ ಹುಡುಕಿದರೆ ಅವನು ಆತ್ಮನನ್ನು ಪಡೆಯೋದಿಲ್ಲ. ಅಲ್ಲಿ ಅರ್ಥ ಏನದು? ಏಮಂ ಉಕ್ತೇನ ಪ್ರಕಾರ ನ ಅನ್ಯದ್ರೂಪಂ ಪ್ರತ್ಯಗ್ರೂಪಂ ಅಪ್ರತ್ಯಗ್ರೂಪಂ. ನ ಅನ್ಯದ್ರೂಪಂ ಅಪ್ರತ್ಯಗ್ರೂಪಂ. ಪ್ರತ್ಯಗ್ರೂಪ ಅಂದರೆ ಒಳಗಿಗಿಂತ ಒಳಗೆ, ಅಪ್ರತ್ಯಗ್ರೂಪ ಅಂದ್ರೆ ಒಳಗಿಗಿಂತ ಒಳಗೆ ಅಲ್ಲದೆ ಅಂದರೆ ಹೊರಗೆ ಅಂತ ಅರ್ಥ. ಆ ಹೊರಗೆ ಅನ್ಯದ್ರೂಪಂ, ಬೇರೆ ರೀತಿಯಲ್ಲಿ ನೋಡುವ ಪ್ರಯತ್ನ ಮಾಡಿದ್ದಾರೆ ಅವನು ಅದನ್ನು ಹೊಂದಲಿಕ್ಕೆ, ಮುಕ್ತನಾಗಲಿಕ್ಕೆ ಸಾಧ್ಯವಿಲ್ಲ. ತದೇವಂ ಅಧ್ಯಾತ್ಮಂ ಏವಂ ಉಕ್ತೇನ ಪ್ರಕಾರೇಣ ವೇದ ವಿಜಾನಾತಿ ಇತಿ ಏವಂ ವಿತ್ ಸಹ ಅಪಿ ವಿರಜಾಃ ಸನ್ ಬ್ರಹ್ಮ ಪ್ರಾಪ್ಯ ವಿಮೃತ್ಯುರ್ಭವತಿ ಇತಿ ವಾಕ್ಯಶೇಷಃ. ಯಾರು ಇದೇ ಪ್ರಕಾರವಾಗಿ ಅಧ್ಯಾತ್ಮವನ್ನು
ಏವ ಮುಕ್ತೇನ ಮೇಲೆ ಹೇಳಿದಂಥ ಈ ಪ್ರಕಾರದಿಂದ ತಿಳಿಯುತ್ತಾರೋ ಪಡೆಯುತ್ತಾರೋ ಅವರು ಮುಕ್ತರಾಗುತ್ತಾರೆ. ಸಹ ಅಪಿ ವಿರಜಾಹ ಎಲ್ಲ ಹೊಲಸು ಕೊಳಚೆಯಿಂದ ಮುಕ್ತರಾಗಿ ಎಲ್ಲ ಪ್ರಕಾರದಂತಹ ನೋವುಗಳಿಂದ ಬಿಡುಗಡೆ ಹೊಂದಿದವರಾಗಿ ಬ್ರಹ್ಮಪ್ರಾಪ್ಯ ಬ್ರಹ್ಮನನ್ನು ಪಡೆದವರಾಗಿ ವಿಮೃತ್ಯ ಭವತಿ ಮೃತ್ಯುವನ್ನು ಕಳ್ಕೋತಾರೆ ಇತಿ ವಾಕ್ಯಶೇಷಃ ಅನ್ನುವಂಥದ್ದನ್ನು ನಾವು ಈ ಮುಕ್ತಾಯದಲ್ಲಿ ಹೇಳಲಿಕ್ಕೆ ಸಾಧ್ಯ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಹರಿ ಓಂ. ಹರಿ ಅಲ್ಲ ಹರಿಹಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. जय श्री सद्गुरुनाथ महाराज जी की जय. ओम तत्सत.